ಬಿಜೆಪಿಯ ತೆಕ್ಕೆಗೆ ಬೆಳಗಾವಿ ಮಹಾನಗರ ಪಾಲಿಕೆ 5 ವರ್ಷದ ಬಳಿಕ ಬೆಳಗಾವಿ ಪಾಲಿಕೆಗೆ ಕನ್ನಡ ಮೇಯರ್ ಆಯ್ಕೆಯಾಗಿದ್ದಾರೆ. 5 ವರ್ಷದ ನಂತರ ಕನ್ನಡ ಮೇಯರ್ ಬೆಳಗಾವಿಯ ಪಾಲಿಕೆಗೆ ಆಯ್ಕೆಯಾಗಿರುವುದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಕರ್ನಾಟಕದಲ್ಲಿರುವಂತಹ ಬೆಳಗಾವಿಯ ಪಾಲಿಕೆಗೆ 5 ವರ್ಷಗಳ ನಂತರ ಒಬ್ಬ ಕನ್ನಡ ಮೇಯರ್ ಆಯ್ಕೆಯಾಗ್ತಾ ಇದ್ದಾರೆ. ಲೋಕಸಭೆ ಚುನಾವಣೆ ಹೊತ್ತಿನಲ್ಲೇ ಬಿಜೆಪಿ ರಣತಂತ್ರವನ್ನ ರೂಪಿಸಿದೆ. ಈ ಸಂದರ್ಭದಲ್ಲಿ ಕನ್ನಡ ಭಾಷಿಕ ಮೇಯರ್ ಆಯ್ಕೆಯನ್ನ ಮಾಡಿದೆ ಬಿಜೆಪಿ. 2018-19ರಲ್ಲಿ ಮೇಯರ್ ಆಗಿದ್ರು ಬಸವರಾಜ್ ಚಿಕ್ಕಲದಿನ್ನಿ. ಇದೀಗ ಮತ್ತೆ ಬೆಳಗಾವಿ ಪಾಲಿಕೆಗೆ ಕನ್ನಡ ಭಾಷಿಕ ಮೇಯರ್ ಆಯ್ಕೆಯಾಗಿದ್ದಾರೆ. ಉಪಮೇಯರ್ ಆಗಿ ಬಿಜೆಪಿಯ ಆನಂದ್ ಚವಾಣ್ ಆಯ್ಕೆಯಾಗಿದ್ದಾರೆ. ಬಿಜೆಪಿಯ ತೆಕ್ಕೆಗೆ ಬೆಳಗಾವಿ ಮಹಾನಗರ ಪಾಲಿಕೆ ಈಗ ಸಿಕ್ಕಿರೋದು ಗಮನಿಸ್ತಾ ಇದ್ದೀವಿ. 5 ವರ್ಷಗಳ ನಂತರ ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ ಕನ್ನಡ ಮೇಯರ್ ಆಯ್ಕೆಯಾಗಿದ್ದಾರೆ. ಆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಅದೇ ಅವರೇ ಈಗ ಮೇಯರ್ ಆಗಿ ಆಯ್ಕೆಯಾಗಿರುವಂಥ ಸವಿತಾ ಕಾಂಬಳೆ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸವಿತಾಗೆ ಬಿಜೆಪಿಯ ಮೊದಲ ಕನ್ನಡ ಮೇಯರ್ ಹೆಗ್ಗಳಿಕೆ ಇಲ್ಲಿ ಸಿಕ್ಕಿರೋದು. ಅಂದರೆ ಇವರೇ ಕನ್ನಡ ಮೇಯರ್, ಮೊದಲ ಕನ್ನಡ ಮೇಯರ್ ಎಂಬ ಹೆಗ್ಗಳಿಕೆ ಪಡೆದುಕೊಂಡಿದ್ದಾರೆ. ಲೋಕಸಭೆ ಚುನಾವಣೆ ಇನ್ನೇನು ಕೆಲವು ತಿಂಗಳುಗಳು ಬಾಕಿ ಇದೆ. ಇಂಥ ಸಂದರ್ಭದಲ್ಲೇ ಬಿಜೆಪಿ ರಣತಂತ್ರವನ್ನ ಹೆಣೆದಿರೋದು. ಕನ್ನಡ ಭಾಷಿಕ ಮೇಯರ್ ಅವರನ್ನ ಆಯ್ಕೆ ಮಾಡಿ ರಣತಂತ್ರವನ್ನ ಹೆಣೆದಿದೆ. 2018-19ರಲ್ಲಿ ಬಸವರಾಜ್ ಚಿಕ್ಕಲದಿನ್ನಿ ಆಯ್ಕೆಯಾಗಿದ್ರು ಕನ್ನಡ ಮೇಯರ್. ಅದಾದ ನಂತರ ಈಗ ಇವರೇ ಆಗಿರೋದು. ಮಹಾಪೌರ್ ಮತ್ತು ಉಪಮಹಾಪೌರ್, ಮಹಾಪೌರು SC, ಉಪಮಹಾಪೌರ್ ಜನರಲ್ ಅಂತ ಕ್ಯಾಟಗರಿ ಬಂದ್ಮೇಲೆ ಮಹಾಪೌರು ಇಬ್ರು ಅದ. ಒಬ್ರು ರಾಠೋಡ್ ಮೇಡಮ್, ಇನ್ನೊಬ್ರು ಸವಿತಾ ಕಾಂಬಳೆ ಅಂತ. ಇವ್ರ ಬಗ್ಗೆ ಚರ್ಚಾ ಇವತ್ತು ಮಾಡಿದೀವಿ. ಆದ್ರೆ ಕೋರ್ ಕಮಿಟಿ ನಾಳೆ ಮುಂಜಾನೆ ಮೀಟಿಂಗ್ ಮಾಡ್ತೀವಿ. ಮತ್ತು ಫಾರ್ಮ್ ತುಂಬೋ ಟೈಮ್ ನಾವು ಯಾರು ತುಂಬಬೇಕು ಹಿರಿಯರ ಜೋಡಿ ಚರ್ಚಾ ಮಾಡಿ, ರಾಜ್ಯಾಧ್ಯಕ್ಷ ಜೋಡಿ ಚರ್ಚೆ ಮಾಡಿ, ಮತ್ತು ಇನ್ನೊಬ್ರು ಯಾರು ಅಭಯ್ ಪಟೇಲ್ ಹೋಗಿ ಯಾರೊಬ್ರು ಅಬ್ಸರ್ವರ್ ಕಳಿಸಿ ಅಂತ ಹೇಳಿದೆವು. ಕಳಿಸಿದ್ರೆ ಅವ್ರ ಮುಂದೆ ಚರ್ಚೆ ಮಾಡಿ ಒಟ್ಟಾರಾಗಿ ಯಾವುದೂ ಪರಿಸ್ಥಿತಿ ತಕರಾರು ಬರಬಾರ್ದು ನೋಡಿಕೊಂಡು ಒಂದು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿ ಅದ್ರ ಬಗ್ಗೆ ನಾಳೆ ಇಲೆಕ್ಷನ್ ಅಂದ್ರೆ ಚುನಾವಣೆ. 5 ವರ್ಷದ ಬಳಿಕ ಬೆಳಗಾವಿ ಪಾಲಿಕೆಗೆ ಕನ್ನಡ ಮೇಯರ್ ಆಯ್ಕೆಯಾಗಿರೋದು. ಪಾಲಿಕೆಯ ಮೇಯರ್ ಆಗಿ ಸವಿತಾ ಕಾಂಬಳೆ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಸವಿತಾ ಅವರಿಗೆ ಬಿಜೆಪಿಯ ಮೊದಲ ಕನ್ನಡ ಮೇಯರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈಗ ಸವಿತಾ ಅವರು ಲೋಕಸಭೆ ಚುನಾವಣೆಯ ಸಂದರ್ಭ ಇದು. ಇಂಥ ಹೊತ್ತಿನಲ್ಲೇ ಬಿಜೆಪಿ ದೊಡ್ಡ ಮಟ್ಟದ ಒಂದು ರಣತಂತ್ರವನ್ನ ಹೆಣೆದಿರುವುದು. ಕನ್ನಡ ಭಾಷಿಕ ಮೇಯರ್ ಆಯ್ಕೆ ಮಾಡಿರುವುದು ಬಿಜೆಪಿಯಲ್ಲಿ. ಇದೀಗ ಮತ್ತೆ ಬೆಳಗಾವಿ ಪಾಲಿಕೆಗೆ ಕನ್ನಡ ಭಾಷಿಕ ಮೇಯರ್ ಆಯ್ಕೆಯಾಗಿದ್ದಾರೆ. 2018-19ರ ಮೇಯರ್ ಆಗಿದ್ರು ಬಸವರಾಜ್ ಚಿಕ್ಕಲದಿನ್ನಿ ಅವರು ಕನ್ನಡಿಗರಾಗಿದ್ದರು. ಅದಾದ ನಂತರ 5 ವರ್ಷಗಳ ಕಾಲ ಯಾರೂ ಕನ್ನಡಿಗರು ಮೇಯರ್ ಆಗಿ ಆಯ್ಕೆ ಆಗಿರಲಿಲ್ಲ ಅಲ್ಲಿ. 5 ವರ್ಷದ ನಂತರ ಈಗ ಸವಿತಾ ಕಾಂಬಳೆ ಬಿಜೆಪಿಯಿಂದ ವಿರೋಧ ಆಯ್ಕೆಯಾಗಿರುವುದನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಉಪಮೇಯರ್ ಆಗಿ ಬಿಜೆಪಿಯ ಆನಂದ್ ಚವಾಣ್ ಅವರು ಕೂಡ ಆಯ್ಕೆಯಾಗಿದ್ದಾರೆ. ಬೆಳಗಾವಿ ಬೇರೆ ಎಲ್ಲೋ ಇಲ್ಲ, ಬೇರೆ ರಾಜ್ಯದಲ್ಲಿಲ್ಲ, ಮಹಾರಾಷ್ಟ್ರದಲ್ಲಿಲ್ಲ, ತಮಿಳುನಾಡಿನಲ್ಲಿಲ್ಲ, ಅಥವಾ ಇನ್ನೇ ಗುಜರಾತ್ನಿಲ್ಲ, ಕರ್ನಾಟಕದಲ್ಲಿರುವಂಥ ಬೆಳಗಾವಿಯಲ್ಲಿ 5 ವರ್ಷದ ನಂತರ ಒಬ್ಬ ಕನ್ನಡ ಮೇಯರ್ ಆಯ್ಕೆಯಾಗ್ತಾರೆ ನಮ್ಮ ಪಾಲಿಕೆಗೆ ಅಂತ ಅಂದರೆ ನಿಜಕ್ಕೂ ಆಶ್ಚರ್ಯ ಇದು. 5 ವರ್ಷಗಳ ಕಾಲ ಮರಾಠಿ ಭಾಷಿಗರದ್ದೇ ಅಲ್ಲಿ ಪಾರುಪತ್ಯ, ಹಿಡಿತ. ಆದರೆ 5 ವರ್ಷಗಳ ನಂತರ ಈಗ ಒಬ್ಬ ಕನ್ನಡ ಮಹಿಳೆ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಬಿಜೆಪಿಯ ಕಡೆಯಿಂದ. ಅಂದರೆ ಬೆಳಗಾವಿ ಹಂತ ಹಂತವಾಗಿ ಎಲ್ಲಿ ಹೋಗ್ತಾ ಇದೆ? ಸಹಜವಾಗಿ ಇದು ರಾಜಕೀಯನೇ ಇರಬಹುದು. ಬೆಳಗಾವಿ ಅಂತ ಬಂದಾಗ ಅದು ನಮ್ಮ ಗಡಿ ಜಿಲ್ಲೆ. ಅದಕ್ಕಾಗಿ ಮಹಾರಾಷ್ಟ್ರದವರು ಯಾವ ರೀತಿಯಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಹಗ್ಗ ಜಗ್ಗಾಟ ನಡೀತಾನೆ ಇದೆ. ಬೆಳಗಾವಿ ನಮ್ಮದು ಅಂತ ಹೇಳಿ ಮಹಾರಾಷ್ಟ್ರದವ್ರು ಹೇಳ್ತಾರೆ, ನಮಗೆ ಬೇಕೇ ಬೇಕು ಬೆಳಗಾವಿ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅದು ಕಾನೂನು ಮಟ್ಟದಲ್ಲೂ ಕೂಡ ಹೋರಾಟ ಕಂಟಿನ್ಯೂ ಆಗಿ ನಡೀತಾನೆ ಇದೆ. ಇಂಥ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಏನಿದೆಯಲ್ಲ ಬೆಳಗಾವಿಯದ್ದು, ಅಲ್ಲಿ 5 ವರ್ಷಗಳಿಂದಲೂ ಕೂಡ ಮರಾಠಿ ಭಾಷಿಗ ಮೇಯರ್ಗಳೇ ಇದ್ರು. ಅದಾದ ನಂತರ 5 ವರ್ಷಗಳ ನಂತರ ಈಗ ಒಬ್ಬ ಕನ್ನಡ ಮಹಿಳೆ ಮೇಯರ್ ಆಗಿ ಬಿಜೆಪಿಯಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಲ್ಲ ಅಂತ ಅಂದರೆ ಅಲ್ಲಿ ಮರಾಠಿಗರ ಭಾಷಿಕರ ಹಾವಳಿನೇ ಹೆಚ್ಚು ಬೆಳಗಾವಿಯಲ್ಲಿ. ಅಂದರೆ ಹಂತ ಹಂತವಾಗಿ ಬೆಳಗಾವಿ ಎಲ್ಲಿ ಕೈ ಬಿಟ್ಟು ಹೋಗ್ಬಿಡುತ್ತೋ ಅನ್ನೋ ಒಂದು ಆತಂಕದಲ್ಲಿ ಕನ್ನಡಿಗರಿದ್ದಾರೆ.
ಆದರೆ ಕನ್ನಡ ಪರ ಸಂಘಟನೆಯವರು ಅದನ್ನು ಅಷ್ಟು ಈಸಿಯಾಗಿ ಬಿಟ್ಟುಕೊಡೋ ಮಾತೇ ಇಲ್ಲ. ಬೆಳಗಾವಿ ಯಾವತ್ತೂ ಕನ್ನಡಿಗರದ್ದೇ, ಕರ್ನಾಟಕದ್ದೇ ಅಂತ ಹೇಳಿ ಯಾವತ್ತೂ ಅದು ಕನ್ನಡಿಗರು ನೆನಪಿಸ್ಕೊಳ್ತಾನೆ ಇರ್ತಾರೆ. ಜೊತೆಗೆ ನಾವು ಗಮನಿಸಿದ ಹಾಗೆ 5 ವರ್ಷಗಳಿಂದ ಈಗ ಮರಾಠಿಗರ ಕೈಯಲ್ಲಿತ್ತು ಆ ಪಾಲಿಕೆ ಅಂತ ಅಂದಾಗ ಸಹಜವಾಗಿ ಏನಾಗ್ತಾ ಇದೆ, ಯಾಕೆ ಕನ್ನಡಿಗರಿಗೆ ಅಲ್ಲಿ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ, ಯಾಕೆ ಕನ್ನಡಿಗ ಮೇಯರ್ ಆಗ್ತಾ ಇಲ್ಲ ಅನ್ನೋ ಒಂದು ನೋವು ಬೆಳಗಾವಿಯ ಕನ್ನಡಿಗರಲ್ಲಿ ಇದ್ದೇ ಇತ್ತು. ಆದರೆ ಈಗ 5 ವರ್ಷಗಳ ನಂತರ ಒಬ್ಬ ಕನ್ನಡ ಮಹಿಳೆ ಮಹಾನಗರ ಪಾಲಿಕೆಯ ಮೇಯರ್ ಆಗಿ, ಅದು ಕನ್ನಡಿಗ ಮಹಿಳೆ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಬಿಜೆಪಿಯ ಕಡೆಯಿಂದ ಅವಿರೋಧವಾಗಿ ಆಯ್ಕೆಯಾಗಿರೋದು. ಹಾಗಾಗಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಈಗ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ, ಸವಿತಾ ಕಾಂಬಳೆ ಅವರು ಅವಿರೋಧವಾಗಿ ಆಯ್ಕೆ ಆಗಿರೋದು. ಅದಾದ ನಂತರ ಆನಂದ್ ಚೌಹಾಣ್ ಅವರು ಕೂಡ ಅಲ್ಲೇ ಇದ್ದಾರೆ. ಮೇಯರ್ ಉಪಮೇಯರ್ ಅಕ್ಕಪಕ್ಕ ನಿಂತ್ಕೊಂಡಿರೋದು ಗಮನಿಸ್ತಾ ಇದ್ದೀವಿ. 5 ವರ್ಷದ ಬಳಿಕ ಕನ್ನಡ ಡಿಮ್ ಅಲ್ಲಿ ಮಹಾನಗರ ಪಾಲಿಕೆಯಲ್ಲಿ, ಬೆಳಗಾವಿ ಮಹಾನಗರ ಪಾಲಿಕೆ ಏನಿದೆಯಲ್ಲ ಅಲ್ಲಿ ಕನ್ನಡಿಗರದ್ದು ಪಾರುಪತ್ಯ.